ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಮಿನಿ ವ್ಲಾಗ್. ಇವತ್ತು ನಾನು ಕಾಲು ಸೂಪ್ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಖಾಲಿ ಪಾತ್ರೆಯಲ್ಲಿ ಕಾಲು ಹಾಕಿ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಅದು ಸುಟ್ಟು ವಾಸನೆ ಇರುತ್ತಲ್ಲ, ಅದು ಒಂಚೂರು ಸೂಪಲ್ಲಿ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಈ ಥರ ಹೊಗೆ ಬರಬೇಕು. ಈ ಥರ ಬಂದಮೇಲೆ ನಾವು ಕಾಲು ಸೂಪ್ ರೆಡಿ ಮಾಡಿಕೊಂಡ್ರೆ ಅದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಮತ್ತು ಒಂದು ಅರ್ಧದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಜೀರಿಗೆ 2 ಸ್ಪೂನಷ್ಟು ಆ್ಯಡ್ ಮಾಡಿ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಅರ್ಧಂಬರ್ಧ ಇರಬಾರ್ದು. ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕು, ಆವಾಗಲೇ ಅದು ಸೂಪಲ್ಲಿ ಚೆನ್ನಾಗಿ ಇಳಿಯೋದು ಮಸಾಲೆ. ಜೊತೆಗೆ ನಾನಿಲ್ಲಿ 6ರಿಂದ 8 ಗ್ಲಾಸ್ ನೀರು ಹಾಕಿದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು, ಮತ್ತು ಬೇಕಾದಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಮ್ಮಿ ಅಂದರೂ 8ರಿಂದ 10 ವಿಷಲ್ ಕೂಗ್ಸಿದ್ದೀನಿ. ಚೆನ್ನಾಗಿ ಬೆಂದಿತ್ತು ಕಾಲು ಮಾತ್ರ. ವಿಷಲೆಲ್ಲ ಇಳಿದಿದೆಯಾ ಇಲ್ವಾ ಸರಿಯಾಗಿ ಚೆಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗಂತೂ ಭಯ ಕುಕ್ಕರ್ ಕಂಡ್ರೆ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ಫುಲ್ಲು ಮಾಂಸ ಎಲ್ಲ. ನಾನು ಒಂದೇ ಒಂಚೂರು ಆಯಿಲ್ ಹಾಕಿಲ್ಲ, ನೋಡಿ ಎಷ್ಟೊಂದು ಆಯಿಲಿ ಆಗಿದೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್ ಫ್ರಮ್ ಕಾವ್ಯ.